ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ಮುತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ. ನಮ್ಮ ಕರ್ತನ ರಕ್ಷಕನಾದ ಯೇಸುಸ್ವಾಮಿ ನಾಮದಲ್ಲಿ ಸ್ವಾಗತಿಸುವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸನಲ್ ಜೋಸೆಫ್ ಅವರಿದ್ದಾರೆ. ಭಾಳ ಸಂತೋಷ. ಲಾಸ್ಟ್ ಟೈಮ್ ಕೂಡ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೇವೆ ಒಂದು. ದೇವರು ಭಾಳಷ್ಟು ಜನರನ್ನು ಆಶೀರ್ವದಿಸಿದ್ದಾರೆ. ನಾನು ಜೇಸನ್ ವರ್ಗೀಸ್ ಕರ್ತನ ಸೇವೆಯಲ್ಲಿದ್ದೇನೆ. ಇಬ್ಬರು ಕೂಡ ಕರ್ತನ ಸೇವೆಯಲ್ಲಿದ್ದೇವೆ. ನಾವು ಜೊತೆಗೆ ಸೇವೆ ಮಾಡ್ತಿದ್ದೇವೆ. ಇವತ್ತಿನ ಈ ಒಂದು ಅವಕಾಶ ಕೊಟ್ಟಂಥ ಬಿಗ್ ಜೆ ಟಿ ವಿ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂತೇಳಿದರೆ ಕೂತಲ್ಲಿಯೇ ಎಷ್ಟೋ ಜನರು ಇದನ್ನು ವೀಕ್ಷಿಸುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹೆಚ್ಚಾಗಿ ಬಿಗ್ ಜೆ ಟಿ ವಿ ಮಿನಿಸ್ಟ್ರಿ ದೇವರು ಆಶೀರ್ವದಿಸಲಿ, ಸ್ಟಾಫನ್ನು ಆಶೀರ್ವದಿಸಲಿ, ನಿಮ್ಮ ಫುಲ್ ಮಿನಿಸ್ಟ್ರಿ ದೇವರು ಆಶೀರ್ವದಿಸಲಿ. ಇವತ್ತಿನ ಒಂದು ವಚನ ಧ್ಯಾನ ನೋಡುವಲ್ಲ. ಖಂಡಿತವಲ್ಲ. ಇವತ್ತಿನ ವಚನ ಧ್ಯಾನಕ್ಕಾಗಿ ಕೀರ್ತನೆಗಳು 115 ಅದರ 14, 15, 16ನೇ ವಾಕ್ಯ ಓದಕ್ಕೆ ಇಷ್ಟಪಡುತ್ತೇನೆ. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಪರಲೋಕವನ್ನು ಉಂಟು ಮಾಡಿದ್ದಾನೆ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಫಸ್ಟ್ ಅದು ಇಂಗ್ಲೀಷಲ್ಲೂ ಕೂಡ ಸ್ವಲ್ಪ ಓದಿದ್ರೆ ಒಳ್ಳೇದು ಅನಿಸುತ್ತೆ ನನಗೆ. ವರ್ಸ್ 14 ಹೀಗೆ ಹೇಳ್ತದೆ, ದ ಲಾರ್ಡ್ ಶಾಲ್ ಇನ್ಕ್ರೀಸ್ ಯು ಮೋರ್ ಆ್ಯಂಡ್ ಮೋರ್, ಯು ಆ್ಯಂಡ್ ಯುವರ್ ಚಿಲ್ಡ್ರನ್. ವರ್ಸ್ 15 ಹೇಳ್ತುಂಟು, ಯು ಆರ್ ಬ್ಲೆಸ್ಡ್ ಆಫ್ ದ ಲಾರ್ಡ್ ವಿಚ್ ಮೇಡ್ ಹೆವೆನ್ ಆ್ಯಂಡ್ ಅರ್ತ್. 16 ಹೇಳ್ತಾ ಉಂಟು, ದ ಹೆವೆನ್, ಈವನ್ ದ ಹೆವೆನ್ಸ್ ಆರ್ ದ ಲಾರ್ಡ್ಸ್, ಬಟ್ ದಿ ಅರ್ತ್ ಹ್ಯಾತ್ ಹಿ ಗಿವನ್ ಟು ದ ಚಿಲ್ಡ್ರನ್ ಆಫ್ ಮೆನ್. ಆಮೇನ್. ಎಸ್, ನೋಡಿ ಅಲ್ಲಿ ವಾಕ್ಯ 14ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತೀವಿ, ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಪ್ರತಿಯೊಂದು ಕುಟುಂಬದಲ್ಲೂ ಅವರು ಆಸೆ ಪಡೋದು ತಾವು ಅಭಿವೃದ್ಧಿಗೊಳ್ಬೇಕು, ತಮ್ಮ ಮಕ್ಕಳು ಅಭಿವೃದ್ಧಿಗೊಳ್ಬೇಕು ಅಲ್ವಾ? ಸೊ ವಾಕ್ಯ ಕೂಡ ಅದು ಹೇಳ್ತಾ ಉಂಟು, ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನ ಅಭಿವೃದ್ಧಿಪಡಿಸಲಿ. ಅವಾಗ ದೇವರು ಬಯಸುವುದು ತನ್ನ ಮುಖಾಂತರ ಒಂದು ಅಭಿವೃದ್ಧಿ ತನ್ನ ಮಕ್ಕಳು ಅನುಭವಿಸಬೇಕು. ಇದರ ಕುರಿತು ತಮಗೇನು ಜನರಿಗೆ ಹೇಳಕ್ಕೆ ಬಯಸುವುದಾಗಿದೆ? ಮೊದಲನೇದಾಗಿ ನಾವು ಇಲ್ಲಿ ಅರ್ಥ ಮಾಡುವಂಥದ್ದು ಹೇಳಿದರೆ, ಫಸ್ಟ್ ಒಂದು ತಲುಪಾಯ ಅಂತ ಹೇಳ್ಬೋದು, ಅಸ್ಥಿವಾರ ಅಂತ ಹೇಳ್ಬೋದು. ಎಷ್ಟೋ ಗ್ರಹಗಳುಂಟು. ಹೌದು. ಈ ಭೂಮಿ ಅಂತ ಹೇಳಿದ್ರೆ ಇನ್ನೂ ಕೂಡ ಸೈಂಟಿಸ್ಟ್ ಸ್ಟಡಿ ಮಾಡ್ತಿದ್ದಾರೆ. ಹೌದು. ಕೆಲವರು ಹೇಳ್ತಾರೆ ಏಲಿಯನ್ಸ್ ಉಂಟು, ಕೆಲವರು ಅಂಥ ಪ್ರಾಣಿಗಳು ಅಲ್ಲೆಲ್ಲ ಉಂಟು. ಅದೆಲ್ಲ ಒಂದು ಬೇರೆ ಸ್ಟೋರಿ. ಆದರೂ ಕೂಡ ಈ ಸುಂದರವಾದ ಭೂಮಿ ಪಾಸ್, ಅಮೇಝಿಂಗ್ ಭೂಮಿ. ಆಮೇಲೆ ನಾನು ಯಾವಾಗಲೂ ಹೇಳುವಂತುಂಟು ಪ್ರೀಚಿಂಗಲ್ಲಿ, ಒಂದು ಕಂಪ್ಲೇಂಟ್ಸ್ ಇಲ್ಲ ಈ ಭೂಮಿಯಲ್ಲಿ. ನಿಜವಾಗ್ಲು. ಫುಡ್ಗೆ ಫುಡ್, ಆಕ್ಸಿಜನ್ಗೆ ಆಕ್ಸಿಜನ್, ಎಲ್ಲ ಬೆಳಕಿಗೆ ಬೆಳಕು. ನಿಜವಾಗ್ಲು ಎಂಥ ಮನೋಹರವಾದ ಈ ಭೂಮಿಗೆ ದೇವರು ಹೇಳ್ತಾನೆ, ಅದು ನಾನು ಮನುಷ್ಯನ ಪುತ್ರನಿಗೆ ಕೊಟ್ಟಿದ್ದೇನೆ. ಗಿಫ್ಟ್ ಟು ಗಾಡ್. ಎಸ್, ನರಸಂತಾನ ಗಿಫ್ಟ್ ನಮಗೆ ದೇವರು ಕೊಟ್ಟಿರೋ ಗಿಫ್ಟ್. ಈ ಗಿಫ್ಟ್ ಅನ್ನು ನಾವು ಉಪಯೋಗಿಸಬೇಕು. ನಿಜವಾಗ್ಲು. ಇಲ್ಲಿ ನಾವು ಯಾವ ರೀತಿ ಬಾಳಬೇಕು, ನಿಮಗೆ ಫ್ರೀಡಮ್ ಉಂಟು. ಸಂತೋಷದಲ್ಲಿ ಬಾಳ್ಬೇಕಾ, ದುಃಖದಲ್ಲಿ ಬಾಳ್ಬೇಕಾ ಅಲ್ವಾ? ಅದು ನಮ್ಮ ಮೇಲೆ ಫ್ರೀಡಮ್ ಉಂಟು. ಖಂಡಿತವಾಗಿ. ಪರಸ್ಪರ ವೈರಾಗ್ಯದಿಂದ ಬಾಳೋರಿದ್ದಾರೆ, ದುಷ್ಟತನ ಮಾಡಿ ಬಾಳೋರಿದ್ದಾರೆ, ಎಷ್ಟೋ ಅಂತ ಎಲ್ಲ ಉಂಟು. ಇದು ನಮಗೆ ಕೊಟ್ಟಿದ್ದಾನೆ. ನಿಜ. ದೇವರ ಒಂದು ಇಂಟರ್ಫಿಯರ್ ಆಗಲಿಲ್ಲ ಇಷ್ಟರವರೆಗೆ, ಇದುವರೆಗೂ ಕೂಡ. ಅದೊಂದು ಬ್ಯೂಟಿಫುಲ್. ಅದು ಸೊ ಈ ಮನುಷ್ಯ ಪುತ್ರರಿಗೆ ದೇವರು ಯಾಕೆ ಕೊಟ್ಟಿದ್ದಾನೆ? ಅವನು ಇಲ್ಲಿಯ ಆದಮ್ಮನ ಒಳಗೆ ಅವನು ಆಸ್ವಾದಿಸಿ ಮಕ್ಕಳು ಇಲ್ಲಿ ಈ ಭೂಮಿಯನ್ನು ಸುಂದರವಾಗಿ ಮನೋಹರವಾಗಿ ಒಳ್ಳೆಯ ಒಂದು ಸಮಾಜವಾಗಿ ಬಾಳಬೇಕೆಂಬ ನಮ್ಮ ದೊಡ್ಡ ಒಂದು ಕರ್ತವ್ಯ. ಎಸ್, ದೇವರ ನಾಮವನ್ನು ಮಹಿಮೆಪಡಿಸಿಕೊಂಡು ಹೋಗ್ಬೇಕು. ನಿಜ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ನಮ್ಮ ಮಾತುಗಳಲ್ಲಿ ಇರಬೇಕಾದೊಂದು ಮಾತಂತ ಹೇಳಿದ್ರೆ, ದೇವರು ಈ ಭೂಮಿ ನಾನೇ ಕೊಟ್ಟಿದ್ದಾನೆ. ಅದು ದೊಡ್ಡ ಒಂದು ಭಾಗ್ಯ. ಎಷ್ಟೋ ಜನರಿಗೆ ಭೂಮಿ ನೋಡುವಂಥ ಭಾಗ್ಯ ಇಲ್ಲ. ನಿಜ ಅಲ್ವಾ? ಹೌದು. ಆದರೆ ನಮ್ಮ ಈ ವೀಕ್ಷಕರಲ್ಲಿ ಇವತ್ತು ನಮ್ಮ ಈ ಶಬ್ದ ಕೇಳುವವರೇ ನೀವು ಈ ಭೂಮಿಯಲ್ಲಿ ಆಗಿರೋ ದೊಡ್ಡ ಒಂದು ಬ್ಲೆಸ್ಸಿಂಗ್. ಆಮೇಲೆ ಹೌದು. ಹೌದು. ನಿಜವಾಗ್ಲು. ಈ ಚಾಲೆಂಜಸ್ ಅಂತ ಹೇಳಿದರೆ ಸವಾಲುಗಳು ಬಂದು ಹೋಗ್ತದೆ ನಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ. ಹೌದು. ಈ ಭೂಮಿಯಲ್ಲಿ ಸವಾಲುಗಳು ಉಂಟು. ನೀರು ನಮಗೆ ಸವಾಲು ಅಲ್ಲ. ಮುಂಚಿನ ಸಮಯದಲ್ಲಿ ಒಂದು ಎಷ್ಟೋ ವರ್ಷಗಳ ಹಿಂದೆಯಲ್ಲಿ ನೀರನ್ನು ದಾಟುವುದೆಲ್ಲ ಸವಾಲುಗಳೇ. ಹೌದು. ಜನರು ಮೇಲೆ ನೋಡಿ ಹೇಳ್ತಿದ್ರು, ಹದ್ದುಗಳು ಹಾರ್ತಾ ಉಂಟು, ನನಗೆ ಹಾರಬೇಕು. ಅದರ ಸವಾಲುಗಳು ಏನು ಮಾಡಿದ್ರು ಮನುಷ್ಯನು? ಈಗ ಪ್ಲೇನಲ್ಲಿ ಹಾರ್ತಿದ್ದಾನೆ. ಇಲ್ಲೊಂದು ಮಸ್ಕ್ ಅವರು ಹೇಳ್ತಿದ್ದಾರೆ, ನಾವು ಮಾರ್ಸಿಗೆ ಜನರನ್ನು ಕೊಂಡು ಹೋಗ್ತೇವೆ. ಸೊ ಎಲ್ಲ ಸವಾಲುಗಳನ್ನು ದಾಟಿ ಬಂದಂಥ ಮನುಷ್ಯ ಈ ಮನುಷ್ಯನ ತೋರಿಸಿದಾನೆ, ಈ ಭೂಮಿಯಲ್ಲಿ ಸಾಧಿಸಿದಾನೆ. ಏನಂತ ಹೇಳಿದರೆ, ಈ ಭೂಮಿಯಲ್ಲಿ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬಟ್ ಇದಕ್ಕೆಲ್ಲ ಒಂದು ಕಾರಣ ಅಂದರೆ ದೇವರೇ. ಮನುಷ್ಯನಿಗೆ ಕೊಟ್ಟು ಬಿಟ್ಟಿದ್ದಾರೆ. ಬಟ್ ನಾವು ಉಪಯೋಗಿಸೋ ರೀತಿಯಲ್ಲಿ ಮನುಷ್ಯ ಉಪಯೋಗಿಸ್ತಾ ಇಲ್ಲ. ಈಗ ಅದು ಉಪಯೋಗಿಸ್ತಾ ಇಲ್ಲ ಕೆಲವರು, ಅಲ್ವಾ? ಸೊ ಇದು ದೇವರು ಅದೇ ಪ್ಲ್ಯಾನ್. ಅದು ಮೇನ್ ಪ್ಲ್ಯಾನ್ ಅಂತ ಹೇಳಿದರೆ,
ಹಿ ವಿಲ್ ಇನ್ಕ್ರೀಸ್ ಯು, ಎಸ್, ಬ್ಲೆಸ್ ಯುವರ್ ಚಿಲ್ಡ್ರನ್. ಹೌದು, ಮಕ್ಕಳ ಮೇಲೆ ಆಶೀರ್ವಾದ. ಆಶೀರ್ವಾದ ಪ್ರಿಯರೇ, ಹೌದು. ಮಕ್ಕಳಿಗೆ ಎಷ್ಟು ಹಣ ಬಂದರೂ, ಎಷ್ಟು ಅವರಿಗೆ ಬ್ಲೆಸ್ಸಿಂಗ್ ಬಂದರೂ ದೇವರನ್ನು ಮರೆಯಬಾರ್ದು. ಹೌದು, ಖಂಡಿತವಾಗಲು ಮರೆಯಲೇಬಾರದು. ಎರಡು ವಿಷಯಗಳು ಜಾಗೃತವಾಗಿರು. ದೇವರು ಆಶೀರ್ವದಿಸಿ ಕೊಡ್ತಾನೆ. ಇಸ್ರೇಲ್ ಚರಿತ್ರೆ ನೋಡಿರೋ ಸಾಕು. ದೇವರು ಆಶೀರ್ವದಿಸೋ ದೇವರು, ಬ್ಲೆಸ್ಸಿಂಗ್. ಎಷ್ಟು ಅಬ್ರಹಾಂ ಎಂಬ ವ್ಯಕ್ತಿಯನ್ನು ಕರೆದು ಇವತ್ತಿನ ಇಸ್ರೇಲ್ನ ನೋಡಿ, ಅದಕ್ಕೆ ಬಂದು ಈಗ 75 ವರ್ಷ ಆಗಿರ್ಬೋದು ಆ ಕಂಟ್ರಿ ಹುಟ್ಟಿ. ಹೌದು, ಅಷ್ಟೇ. ಅದು ಬ್ರಿಟಿಷ್ ಅವರಿಗೆ ದಾನವಾಗಿ ಕೊಟ್ಟಂಥ ಕಂಟ್ರಿ. ಏನಿಲ್ಲದ ಮರುಭೂಮಿ ಕೊಟ್ಟವನು ಇವತ್ತು ಯಾವ ಟಾಪ್ ಇದಕ್ಕೆ 3rd or 4th ಪೊಸಿಷನಲ್ಲಿ ಉಂಟು. ಹೌದು. ಯಹೂದಿಯವರು ಇವತ್ತು ಕೊಟ್ಟಿದ್ದಾರೆ. ಎಷ್ಟೋ ಮೇಲಿನ 60 ಲಕ್ಷ 70 ಲಕ್ಷವರೆಗೆ ಅವರನ್ನು ಎಲ್ಲ ನಾಶ ಮಾಡಿಸಿದಂಥ ಒಂದು ಚರಿತ್ರೆ ಕೂಡ ನಮಗೆ ಗೊತ್ತು. ಅಷ್ಟಲ್ಲಿ ಇದ್ರೂ ಕೂಡ ಯಹೂದಿ ಮಕ್ಕಳು ಇವತ್ತು ಕೂಡ ನಮ್ಮ ಕಣ್ಣಿನ ಮುಂದೆವೇ ಸೈಂಟಿಸ್ಟ್, ಡಾಕ್ಟರ್ಸ್, ನೋಬೆಲ್ ಪ್ರೈಸ್ ಗೆಲ್ಲುವಂಥ ಪದವಿಗೆ ಅವರು ಬಂದಿದ್ದಾರೆ. ಇದು ನೀವೇನು ಹೇಳ್ತೀರಿ? ನೀವು ಇವತ್ತೇ ಹೋಗಿ ಗೂಗಲ್ಗೆ ಟೈಪ್ ಮಾಡಿ ನೋಡಿ, ಹೈಯೆಸ್ಟ್ ನೋಬೆಲ್ ಪ್ರೈಸ್ ವಿನ್ನರ್. ಈ ದೇವರ ವಾಕ್ಯ ಹೇಳ್ತದೆ, ತನ್ನ ಮಕ್ಕಳು ಇಸ್ರಾಯೇಲ್. ಅದಕ್ಕೆ ನಾವೇನು ಸಂತೋಷ ಪಡಬೇಕು? ನಾವು ಹುಟ್ಟು ಇಸ್ರೇಲ್ ಅಲ್ಲದು ಕೂಡ. ಹೌದು, ನಾವು ಯೇಸುನಿಗಾಗಿ ನಾವು ಸ್ತುತಿ ಸ್ತೋತ್ರ ಹೇಳಬೇಕು. ಯೇಸು ಸ್ವಾಮಿಯಲ್ಲಿ ಯಾರಲ್ಲಿ ನಂಬ್ತಾರೋ ಅವ್ರು ಆತ್ಮಿಕ ಇಸ್ರೇಲ್ ಆಗಿ ಮಾರ್ಪಡುತ್ತಾರೆ. ಹೌದು. ವ್ಯತ್ಯಾಸ ಉಂಟಾಗ್ತದೆ ನಮ್ಮ ಜೀವಿತದಲ್ಲಿ. ಒಂದು ಬುದ್ಧಿ, ಒಂದು ಜ್ಞಾನ. ನಮಗೆ ವ್ಯತ್ಯಾಸ ಮೊದಲನೇದು ಏನು ಉಂಟಾಗಬೇಕಂದ್ರೆ, ದೇವರ ಕುರಿತು ಒಂದು ಜ್ಞಾನದ ವ್ಯತ್ಯಾಸ ಉಂಟಾದರೆ, ಆ ದೇವರ ಮಗನೆಂಬ ತಿಳುವಳಿಕೆ ಬಂದರೆ ಬ್ಲೆಸ್ಸಿಂಗ್ ನಿಮಗೆ ಈ ಬೆಳಿಗ್ಗೆ ವೇಳೆ ಖಂಡಿತವಾಗ್ಲೂ ಉಂಟು. ಹೌದು. ಫಸ್ಟ್ ನಮಗೆ ಏನಾಗಬೇಕು ಅಷ್ಟೇ ಅಂತ ಹೇಳಿದ್ರೆ, ಒಂದು ತಿಳುವಳಿಕೆ ಬೇಕು. ಒಂದು ಆಧ್ಯಾತ್ಮಿಕವಾದ ದರ್ಶನ ಒಳಗೆ ಉಂಟಾಗಬೇಕು. ಏನಂತ ಹೇಳಿದ್ರೆ, ನಾನು ದೇವರ ಮಗನಾಗಿದ್ದೆ, ದೇವರು ದಾನವಾಗಿ ಕೊಟ್ಟಿದ್ದಾನೆ, ನಾನು ಈ ರೀತಿಯಲ್ಲಿ ಜೀವಿಸಬೇಕು. ಹೌದು. ಅಂಥದ್ದಾದರೆ ನಾವು ಖಂಡಿತವಾಗಿ ದೇವರು ಹೇಳುವಂಥ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ, ದ ಹೆವೆನ್ಸ್ ಆ್ಯಂಡ್ ಈವನ್ ದ ಹೆವೆನ್ಸ್ ಆರ್ ದ ಲಾರ್ಡ್ಸ್. ಎಲ್ಲ ದೇವರದು, ಮತ್ತು ಈ ಭೂಮಿ ನಿನಗೆ ಕೊಟ್ಟಿದ್ದಾನೆ. ಈ ಪರಿಸ್ಥಿತಿಯನ್ನು ಜಯಿಸುವಂಥ ಫುಲ್ ಅಧಿಕಾರ ನಿನಗೆ ಉಂಟು. ಉಂಟು, ನಿಜವಾಗಲೂ. ಅದು ದೇವರು ಹೇಳುವಾಗ ಹೇಳ್ತಿದೆ. ನಾವು ಅಳುತ್ತಾ, ಇಂಗ್ಲೀಷಲ್ಲಿ ಒಂದು ವಿಕ್ಟಿಮೈಸೇಷನ್ ಅಂತ ಹೇಳ್ತಾರೆ. ನಮ್ಮನ್ನೇ ನಾವು ಏನೋ ಒಂದು ವಿಕ್ಟಿಮ್ ಅಂತ ಹೇಳಿದರೆ ನಮ್ಮನ್ನೇ ಬಲಿಪಶು ಹೇಳ್ತಾರೆ. ಬಲಿಪಶು ಆಗಿ, ಅಯ್ಯೋ ನನಗದಾಯಿತು, ನನಗಿದಾಯಿತು, ಇಂಥ ವಿಷಯಗಳನ್ನು ಮಾತಾಡದೆ ವಿಕ್ಟಿಮೈಸ್, ಅದರಿಂದ ಒಂದು ಸ್ಟೆಪ್ ಹೆಚ್ಚು ಬರಬೇಕು. ನಾನು ಏನೇ ಆದರೂ ದೇವರು ನನ್ನ ಸಂಗಡ ಇರುವ ಕಾರಣ ನನಗೆ ಈ ಸವಾಲುಗಳು ದೊಡ್ಡ ವಿಷಯವಲ್ಲ. ಅದು ಇದೆಲ್ಲ ಸೃಷ್ಟಿಕರ್ತ ನಮಗೆ ಹೇಳುವ, ಯಾರು ವ್ಯಕ್ತಿ ಹೇಳಲ್ಲ, ಈ ಭೂಮಿಯನ್ನು ಉಂಟು ಮಾಡಿದ ಸೃಷ್ಟಿಕರ್ತನ ಹೇಳುವಂಥ ಮಾತು. ಹೌದು, ಎಷ್ಟು ಒಳ್ಳೆ ಮಾತು ನೋಡಿ. ಪರಲೋಕ ಯೆಹೋವನದು, ಭೂಲೋಕವನ್ನು ನರಸಂತಾನೆ ಕೊಟ್ಟಿದ್ದಾನೆ. ಅದು ಇವತ್ತು ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು, ಥಾಟ್ಸ್ ಚೇಂಜ್ ಆಗಬೇಕು, ಥಿಂಕಿಂಗ್ ಚೇಂಜ್ ಆಗಬೇಕು. ನೀನು ಯಾವ ಕುಲದವಳಾಗಲಿ, ಯಾವ ಜಾತಿಯವಳಾಗಲಿ, ಯಾವ ಕಲ್ಲರ್ ಅವಳಾಗಲಿ, ಆಫ್ರಿಕನ್ ಆಗಲಿ, ಇಂಡಿಯನ್ ಆಗಲಿ, ಅಮೆರಿಕನ್ ಆಗಲಿ, ನಮಗೆಲ್ಲ ಮುಖ್ಯವಾಗಿ ಬೇಕಾಗಿರುವಂಥ ಚಿಂತೆಗಳು, ಥಿಂಕಿಂಗ್. ಚಿಂತೆ ಅಲ್ಲ, ಥಿಂಕಿಂಗ್, ಥಾಟ್ಸ್, ವಿಚಾರಗಳು ಸರಿಯಾದರೆ ಎಲ್ಲರೂ ಸಕ್ಸಸ್ ಆಗ್ತಾರೆ. ಎಲ್ಲರೂ ಅಚೀವ್ ಆಗಿ ವಿಚಾರಗಳು ಸರಿಯಾಗಬೇಕು. ಇದರಲ್ಲಿ ಯಾವ ಕುಲ ಆಗಲಿ, ಯಾವ ಗೋತ್ರ ಆಗಲಿ, ದೇವರು ಎಲ್ಲರನ್ನು ಒಂದೇ ರೀತಿ ಸೃಷ್ಟಿಸ್ತಾನೆ. ಕಪ್ಪು ಬಣ್ಣ ಆಗಲಿ, ಬ್ರೌನ್ ಬಣ್ಣ ಆಗಲಿ, ಬಿಳಿ ಬಣ್ಣ ಆಗಲಿ, 3 ಮುಖ್ಯ ಬಣ್ಣಗಳು, ಮಂಗೋಲಿಯನ್ ಆಗಲಿ, ಆಫ್ರಿಕನ್ ಆಗಲಿ, ಇಂಡಿಯನ್ ಆಗಲಿ, ಎಲ್ಲರನ್ನು ದೇವರು ಆತನ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತುಂಟು, ಗಾಡ್ ಸೋ ಲವ್ಡ್ ದ ವರ್ಲ್ಡ್. ಈ ದೇವರು ಈಗ ಸಹ ಪ್ರೀತಿಸಿದ್ದಾನೆ. ನಿಜವಾಗ್ಲೂ ಈ ಗಾಡ್ ಸ್ಟಿಲ್ ಲವ್ಸ್ ದ ವರ್ಲ್ಡ್ ಅಂಡ್ ಹಿ ಗೇವ್ ಹಿಸ್ ಓನ್ಲಿ ಬಿಗಾಟನ್ ಸನ್ ದಟ್ ಹೂಎವರ್ ಬಿಲೀವ್ಸ್ ಹಿಮ್ ಶಾಲ್ ನಾಟ್ ಪೆರಿಶ್. ಮತ್ತು ಅದರ ವಾಕ್ಯದ ಈ ಭೂಮಿಯಲ್ಲಿ ಮಾತ್ರವೇ ಜೀವಿತ ಅಲ್ಲ, ದೇವರ ಜೊತೆ ಒಂದು ಜೀವಿತ ಉಂಟು. ಅದು ನನ್ನ ಕೆಲವು ಇದರಿಂದ ಬಂದಂಥ ಕೆಲವು ಮುತ್ತುಗಳು ನನಗೆ ದೇವರು ವ್ಯಕ್ತಪಡಿಸಿದ್ದಾರೆ. ಓಕೆ, ಗಾಡ್ ಸೋ ಲವ್ಡ್ ದ ವರ್ಲ್ಡ್ ಹಿ ಗೇವ್ಸ್ ಓನ್ಲಿ ಬಿಗಾಟನ್. ಅದು ದೇವರು ಪುನಃ ಪ್ರೂವ್ ಮಾಡಿದರು. ಆತರ ಈ ಭೂಮಿಗೆ ಬಂದು ನಿಮ್ಮನ್ನು ನಾನು ಪ್ರೀತಿಸ್ತಿದ್ದೇನೆ. ನಿಜ. ಪಾಪದಲ್ಲಿ ಬಿದ್ದಂಥ ಈ ಮನುಷ್ಯನಿಗೆ ಪದೇ ಪದೇ ನೆಗೆಟಿವ್ ಥಾಟ್ಸ್, ಪದೇ ಪದೇ ಬಲಿಪಶು ಆಗೋದು, ಪದೇ ಪದೇ ಮರಣದ ಬಗ್ಗೆ ಭಯ ಜನರಿಗೆ. ಇಂಥೆಲ್ಲ ಭಯ ಇದ್ದರೂ ಕೂಡ ಯೇಸು ಸ್ವಾಮಿಯನ್ನು ನೋಡುವಾಗ ನಮಗೆ ಪುನಃ ಸಂತೋಷ. ಯಾಕೆಂತೇಳಿದ್ರೆ ಮರಣವನ್ನು ಆತ ಜಯಿಸಿದಾನೆ, ನನಗೆ ಕೂಡ ಅದೇ ಪದವಿ ಆತನು ಕೊಟ್ಟಿದ್ದಾನೆ. ಸೊ ಅದೇ ಮುಂಜಾನೆ ಮುತ್ತು, ಅದೇ ಪ್ರೇಯರ್. ಏನು ಹೇಳು, ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಏನು ಹೇಳ್ಬೋದು ಪಾಸ್ಟ್ರೆ? ಹೌದು, ಇದನ್ನು ಕನ್ಫೈನ್ ಮಾಡಬೇಕಾದ್ರೆ ಏನು ಹೇಳ್ಬೋದು? ದೇವರು ಆಶೀರ್ವಾದ ಮಾಡದೆ ನಮಗೇನೂ ಇಲ್ಲ. ದೇವರ ಆಶೀರ್ವಾದ ನಮ್ಮ ಲೈಫಲ್ಲಿ ಈ ಲೋಕವನ್ನು ನೋಡಿದರೆ ವಾಕ್ಯ ಹೇಳ್ಕೊಂಡು ತನ್ನ ಸಂತಾನಕ್ಕೆ ಈ ಲೋಕವನ್ನು ಕೊಟ್ಟಿದ್ದಾನೆ, ಭೂಮಿಯನ್ನು ಕೊಟ್ಟಿದ್ದಾನೆ. ಸೊ ಆ ಭೂಮಿಯನ್ನು ಕೊಟ್ಟಾಗ ಆಮೇಲೆ ಅದು ಎಲ್ಲ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. ಸುಮ್ಮನೆ ಒಂದು ಮರುಭೂಮಿ ಕೊಟ್ಟು ಬಿಟ್ಟಿಲ್ಲ, ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಜೀವಿಸುವಾಗ ಆ ಅಭಿವೃದ್ಧಿಯನ್ನು ನಾವು ಕಂಡು ಸಂತೋಷಿಸಬೇಕೆಂಬುದೇ ದೇವರ ಬಯಕೆಯಾಗಿ. ಹೌದು, ಇವತ್ತು ಪ್ರೇಕ್ಷಕರು ಏನು ಮಾಡಬೇಕಂತ ಹೇಳಿದರೆ, ನಿಮಗೆ ಸಿಕ್ಕಿದ ನುಡಿಮುತ್ತು ಅಂತ ಹೇಳಿದರೆ, ದೇವರು ಈ ಭೂಮಿ ನಿಮಗೆ ಕೊಟ್ಟಿದ್ದಾನೆ. ನಿಮಗೆ ಈ ಒಂದು ಡ್ಯೂಟಿ ಏನಂತ ಹೇಳಿದರೆ, ಯಾರಿಗೆಲ್ಲ ನೀವು ಮೀಟ್ ಆಗ್ತೀರೋ ಅವರಿಗೋಗಿ ಹೇಳಬೇಕು, ಬ್ರದರ್ ಸಿಸ್ಟರ್, ದಿಸ್ ವರ್ಲ್ಡ್ ಗಾಡ್ ಹಸ್ ಗಿವನ್ ಟು ಯು. ಎಸ್, ಲಿವ್ ಲೈಕ್ ಎ ಚೈಲ್ಡ್ ಆಫ್ ಗಾಡ್. ಆಮೆನ್.
ಲಿವ್ ಲೈಕ್ ಎ ಸನ್ಸ್ ಆಫ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಒಂದು ದೌತ್ಯ ನಾವು ಕೊಡುವ ಅವರಿಗೆ. ನಿಜವಾಗ್ಲೂ ಇವತ್ತಿನ ದಿನ ನೀವು ಯಾರೆಲ್ಲ ಹೊರಗೆ ಹೋಗ್ತಿರೋ, ಯಾರಲ್ಲಿ ಸಿಗ್ತಾ ಅವ್ರಿಗೆ ಹೇಳಿ, ದಿಸ್ ಈಸ್ ದ ಡೇ ಲಾರ್ಡ್ ಹ್ಯಾಸ್ ಗಿವನ್ ಟು ಯು. ಇದು ಭೂಮಿ ಹಾಕಟ್ಟು ನಿನಗೆ ಕೊಟ್ಟಿದ್ದಾನೆ, ನೀನು ಧೈರ್ಯದಿಂದ ಜೀವಿಸು, ಅದೇ ನಿಜವಾಗ್ಲೂ ಪ್ರಾರ್ಥನೆಯಿಂದ ಜೀವಿಸು. ಸೊ ಈಗ ನಾವು ನಮ್ಮ ಪ್ರೇಕ್ಷಕರಿಗೋಸ್ಕರ ಪ್ರೇಯರ್ ಮಾಡೋದು, ಖಂಡಿತ ಮಾಡುವ ಅಲ್ವಾ? ಹೌದು, ಅವ್ರನ್ನ ಪ್ರೇಯರ್ ಮಾಡಿ ಈ ದಿನ ಬ್ಲೆಸ್ ಮಾಡು. ನೀವು ನಿಮ್ಮ ಜೀವಿತದಲ್ಲಿ ಪ್ರಾಸ್ಪರಿಟಿ ಒಂದು ಬೇಕು, ಜೀವಿತದಲ್ಲಿ ಎಲ್ಲಿ ಹೋದ್ರು ದೇವರ ಆ ಒಂದು ಗುಣಗಳನ್ನು ಕ್ಯಾರಿ ಮಾಡಬೇಕು, ದೇವರ ಥಾಟ್ಸ್ ಅನ್ನು ಕ್ಯಾರಿ ಮಾಡಬೇಕು, ಜನರಿಗೆ ಒಳ್ಳೆಯ ಒಂದು ಸಂದೇಶ ಕೊಡುವಂಥ ವ್ಯಕ್ತಿಗಳಾಗಿ ಪ್ರೇಯರ್ ಮಾಡೋದು. ಫಸ್ಟ್ ನೀವು ಪ್ರೇಯರ್ ಮಾಡಿ. ಖಂಡಿತ ನಾವು ಪ್ರಾರ್ಥನೆ ಮಾಡುವ ಪ್ರೇಯರೇ. ವಾಕ್ಯ ಹೇಳೋ ಪ್ರಕಾರ ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ ಎಂಬುದು ಹಾಗೆ. ಈ ಲೋಕದಲ್ಲಿ ನಮಗೆ ಅಭಿವೃದ್ಧಿ ಇಲ್ಲ, ನನ್ನ ಮಕ್ಕಳ ಲೈಫಲ್ಲಿ ಅಭಿವೃದ್ಧಿ ಇಲ್ಲ ಎಂಬುದಾಗಿ ಹೇಳಿಕೊಳ್ಳೋರು ನೀವು ಆದರೆ, ಸತ್ಯವೇದ ಹೇಳ್ತಾ ಉಂಟು, ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ದೇವರೊಟ್ಟಿಗೆ ನಡೆಯಕ್ಕೆ ನಾವು ತಯಾರಾದರೆ, ದೇವರೊಟ್ಟಿಗೆ ಜೀವಿಸಕ್ಕೆ ತಯಾರಾದರೆ, ಸತ್ಯವೇದ ಹೇಳ್ತಾ ಉಂಟು, ಭೂಮಿ ದೇವರು ಕೊಟ್ಟು ಬಿಟ್ಟಿದ್ದಾನೆ ನಮಗೆ. ಸೊ ಈ ಭೂಮಿಯಲ್ಲಿ ಆಶೀರ್ವಾದಗಳು, ಅಭಿವೃದ್ಧಿ ಕಾಣಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇದು ಯಾವಾಗ ಕಾಣುತ್ತೆ? ನಾವು ಕರ್ತನೊಟ್ಟಿಗೆ ನಡೆಯುವಾಗ, ಕರ್ತನೊಟ್ಟಿಗೆ ಜೀವಿಸುವಾಗ. ಹಾಗಿರುವಾಗ ಈ ಮುಂಜಾನೆಯ ಆಮೇಲೆ ಈ ವೇಳೆಯಲ್ಲಿ ಈ ಒಂದು ಮುತ್ತು ನಿಮಗೆ ನಾವು ದಯಪಾಲಿಸುವವರಾಗಿದ್ದೇವೆ. ಈ ವಾಕ್ಯ ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಉಂಟು ಮಾಡಲಿ, ನಿಮ್ಮ ಮಕ್ಕಳ ಲೈಫಲ್ಲಿ ಅಭಿವೃದ್ಧಿ ಉಂಟು ಮಾಡಲಿ. ಈ ಭೂಮಿ ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಆ ನಂಬಿಕೆಯಲ್ಲಿ, ಆ ಫೇತ್ಫುಲ್ನೆಸ್ಸಲ್ಲಿ ನಾವು ಜೀವಿಸೋರಾಗೋ ಪ್ರೇಯರೇ. ಇವತ್ತು ನಮ್ಮನ್ನು ನೋಡೋ ಪ್ರತಿಯೊಬ್ಬರನ್ನ ಈ ವಾಕ್ಯದಿಂದ ಆಶೀರ್ವದಿಸೋರಾಗಿದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇನ್ ಆಮೇನ್ ಆಮೇನ್. ಕರ್ತನೇ, ನಮ್ಮಲ್ಲಿ ವೀಕ್ಷಕರು ಸ್ಟೂಡೆಂಟ್ಸ್ ಆಗಿದ್ದಾರೆ, ಬಿಸ್ನೆಸ್ ಮಾಡೋರಾಗಿದ್ದಾರೆ, ಮನೆ ಕೆಲಸ ಮಾಡೋರಾಗಿದ್ದಾರೆ, ರೈತರಾಗಿದ್ದಾರೆ, ಯಾವ ಫೀಲ್ಡಲ್ಲಿ ಕೂಡ ಟೀಚರ್ಸ್ ಆಗಿರ್ಬೋದು, ಪ್ರೊಫೆಷನ್ ಸೈಂಟಿಸ್ಟ್ ಯಾರಾದರೂ ಕೂಡ ನಮ್ಮ ಮಾತನ್ನು ಕೇಳಬೇಕಾದ್ರೆ ಇವತ್ತು ಅವರ ಮನಸ್ಸನ್ನು ಧೈರ್ಯಪಡಿಸು, ಉತ್ತೇಜನ ಕೊಡು ಸ್ವಾಮಿ. ನೀವು ಹೊರಗೆ ಹೋಗಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರ ಇರಬೇಕು, ಈ ಭೂಮಿ ಯೆಹೋವನದು, ಯೆಹೋವ ನನಗೆ ಈ ಭೂಮಿ ಕೊಟ್ಟಿದ್ದಾನೆ, ನಾನು ಮಾಡುವ ಕೆಲಸ ಎಲ್ಲ ಸಫಲ ಉಂಟಾಗುತ್ತದೆ. ಆಶೀರ್ವಾದ. ನಿಮ್ಮ ಬುದ್ಧಿಯನ್ನು ಮಂಕುಗೊಳಿಸುವಂಥ ಎಲ್ಲ ಥರದ ವಿಚಾರಗಳನ್ನು ಯೇಸುವಿನ ನಾಮದಲ್ಲಿ ಯಾವುದು ಕ್ಯಾನ್ಸಲ್ ಮಾಡ್ತೇವೆ. ಕ್ಯಾನ್ಸಲ್ ಮಾಡ್ತೇವೆ. ನೆಗೆಟಿವ್ ಥಾಟ್ಸ್, ಆಪ್ರೆಸಿಂಗ್ ಥಾಟ್ಸ್, ಬಲಿಪಶು ಮಾಡುವಂಥ ಥಾಟ್ಸ್, ನಿಮ್ಮ ಮನಸ್ಸಲ್ಲಿ ಬರುವಂಥ ವಿಚಾರಗಳು, ಮೇನ್ ವಿಚಾರ ದೇವರ ವಚನದ ವಿರೋಧವಾಗಿ ಬರುವಂಥ ವಿಚಾರಗಳನ್ನು ನಾವು ಅದನ್ನು ಹೇಳ್ತೇವೆ, ಅದು ಮನಸ್ಸನ್ನು ಬಿಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಅದು ಕ್ಯಾಸ್ಟ್ ಔಟ್ ಮಾಡ್ತೇವೆ. ಒಂದು ಒಳ್ಳೆ ಅಧಿಕಾರದಲ್ಲಿ ಜೀವಿಸು, ಧೈರ್ಯದಲ್ಲಿ ಜೀವಿಸು. ಇನ್ನು ಕ್ಲಾಸ್ ರೂಮಲ್ಲಿ ನೀನು ಕಲಿಯುವಂಥ ವಿದ್ಯಾಭ್ಯಾಸ ಮಾಡುವಂಥ ಕೆಲಸ ಪ್ರಾಸ್ಪೆರಿಟಿ ನೋಡಬೇಕು. ನೀನು ಎಲ್ಲಿ ದಾರಿ ತಪ್ಪಿದ್ದು ಯೇಸುವಿನ ನಾಮದಲ್ಲಿ ಅವರು ಹಿಂತಿರುಗಿ ಬರಲಿ. ಒಳ್ಳೆ ಶುಭ ದಿನ, ಸಂತೋಷದ ದಿನ ದೇವರು ಕೊಡಬೇಕು ಪ್ರಾರ್ಥಿಸ್ತೇವೆ. ಧೈರ್ಯದಲ್ಲಿ ಜೀವಿಸುವಂಥ ದಿನ ಉಂಟಾಗಲಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಬೇಡ್ತಂದೆ, ಆಮೇನ್ ಆಮೇನ್. ಹಲ್ಲೆಲೂಯಾ. ಸೊ ಪ್ರೇಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಈ ಸ್ವಲ್ಪ ಸಮಯ ಒಂದು 10-15 ನಿಮಿಷ ನಮ್ಮ ಜೊತೆ ನೀವು ಕಳೆದಿದ್ದೀರಿ. ವಿ ಬಿಲೀವ್ ಅಲ್ವಾ, ಜಸ್ಟ್ ಬ್ಲೆಸ್ಸಿಂಗ್ಸ್ ಆಗಬೇಕು. ಖಂಡಿತವಾಗಲು. ಸೊ ದಿಸ್ ಇಸ್ ಆಲ್ ಫಾರ್ ಎಜುಕೇಷನ್. ಈ ರೀತಿಯಾಗಿ ನಾವು ಪ್ರತಿದಿನ ದೇವರ ವಾಕ್ಯ ಕೇಳಿ ಮುಂದೆ ಹೋಗೋದಾದ್ರೆ ನಮ್ಮ ಜೀವಿತದಲ್ಲಿ ದೇವರು ಭಯಂಕರ ಕೆಲಸ ಮಾಡ್ತಾರೆ. ಖಂಡಿತ ಮಾಡ್ತಾರೆ, ಒಂದು ಅಭಿವೃದ್ಧಿ ಖಂಡಿತ ಮಾಡ್ತಾರೆ, ಮಕ್ಕಳ ಜೀವಿತದಲ್ಲಿ ಮಾಡ್ತಾರೆ. ಏನದು? ಈ ಭೂಮಿ ದೇವರು ಉಂಟು ಮಾಡಿದ್ದಾನೆ, ನಿನಗೋಸ್ಕರ ಉಂಟು ಮಾಡಿದ್ದಾನೆ. ಖಂಡಿತವಾಗಿ ಜೀವಿಸುವುದರಿಂದ ಪ್ರಾರ್ಥಿಸಿ ಮುಂದೆ ಹೋಗು. ಮೇ ಗಾಡ್ ಬ್ಲೆಸ್ ಯು. ಆಮೇನ್. ದೇವರ ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ